ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ಕಾರ. ಸ್ನೇಹ ಅಭಿಷೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಿರುವಂಥದ್ದು ನಮ್ಮ ತಂಗಿ ಮದುವೆ ಮೈಸೂರಲ್ಲಿದೆ. ಸೊ ಹಾಗಾಗಿ ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ಸಿಗುವಂತಹ ಶ್ರೀರಂಗಪಟ್ಟಣದಲ್ಲಿರುವಂತಹ ಕೆಲವೊಂದು ಪ್ರಸಿದ್ಧ ತಾಣಗಳನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ಇದೇ ಬೇಸಿಗೆ ಅರಮನೆ. ಇದು ಫ್ರಂಟ್ ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ಕೆಲವ್ರಿಗೆ ಗೊತ್ತಿರಲ್ಲ, ಏಕೆಂದರೆ ಕೆಲವರು ಮಾಮೂಲಿ ಎಲ್ಲ ಕಡೆ ಹೋದಾಗಲೂ ಕೂಡ ದುಡ್ಡು ಕೊಟ್ಟು ಎಂಟ್ರೆನ್ಸ್ ಫೀಸ್ ಟಿಕೆಟ್ ತೊಗೊಂಡು ನಾವು ಹೋಗ್ತೀವಿ. ಬಟ್ ಇಲ್ಲಿ ಆ ಥರ ಅಲ್ಲ, ಸ್ಕ್ಯಾನ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ಬೇಕಾದರೆ ಅಲ್ಲಿ ಗೈಡ್ಸ್ ಇರ್ತಾರೆ, ಕೇಳಿ ಅವ್ರು ನಿಮ್ಗೆ ಯಾವ ಥರ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಟಿಕೆಟ್ ನಿಮ್ಮ ಫೋನಲ್ಲೇ ಬರುತ್ತೆ. ಆ್ಯಪಲ್ಲಿ ಟೋಟಲಾಗಿ ಎಷ್ಟು ಜನ ಇರ್ತೀರಿ, ಅಡಲ್ಟ್ಸ್ ಎಷ್ಟು, ಚೈಲ್ಡ್ಸ್ ಎಷ್ಟು ಅಂತ ಅಂದ್ಬಿಟ್ಟು ಬರುತ್ತೆ. ಅಲ್ಲಿಂದ ಆ ಟಿಕೆಟ್ ತೋರಿಸಿದ ಮೇಲೆ ನಿಮಗೆ ಒಳಗೆ ಎಂಟ್ರಿ ಕೊಡುವಂಥದ್ದು. ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ ನಾವೀಗ. ಈ ಪ್ಲೇಸಿಗೆ ಹೋಗೋಕ್ಕೆ ಏನೋ ಒಂಥರ ಖುಷಿ, ಒಂಥರ ಹೆಮ್ಮೆ. ಏಕೆ ಅಂತಂದರೆ ನಮ್ಮ ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಉಳಿಸಿರುವಂತಹ ಕೆಲವೊಂದು ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಏಕೆ ಅಂತಂದರೆ ಟಿಪ್ಪು ಸುಲ್ತಾನ್ ಅವರು ಇದ್ದಂತಹ ಈ ಅರಮನೆ, ಬೇಸಿಗೆ ಅರಮನೆ, ಮತ್ತು ಅವರು ಉಪಯೋಗಿಸಿರುವಂತಹ ಕೆಲವು ಉಪಕರಣಗಳು ಎಲ್ಲ ಕೂಡ ಇಲ್ಲಿ ನೋಡೋಕ್ಕೆ ಸಿಗ್ತವೆ. ಹಾಗೂ ಇಲ್ಲಿ ಇರುವಂತಹ ಮೇಯ್ನು ಆಕರ್ಷಣೆ ತಾಣ ಏನು ಅಂತಂದರೆ ಇಲ್ಲಿ ಬೆಳೆಸಿರುವಂತಹ ಹಸಿರು ಹಾಗೂ ಅಲ್ಲಿ ಸ್ವಚ್ಛತೆ. ಅದಕ್ಕೆ ಮೊದಲು ಮೇಯ್ನ್ ಆದ್ಯತೆಯನ್ನು ಇವರು ಕೊಟ್ಟು ಅಲ್ಲಿ ಸುತ್ತಮುತ್ತಲಿರುವಂತಹ ಗಿಡಗಳನ್ನು ಹಾಗೂ ಅಲ್ಲಿರುವಂತಹ ಪರಿಸರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಮೇಯ್ನ್ ಅಲ್ಲಿರುವಂಥ ಎಲ್ಲ ಕೆಲಸಗಾರರಿಗೂ ಕೂಡ ಮೊದಲು ಹ್ಯಾಟ್ಸ್ ಆಫ್ ಹೇಳಬೇಕು. ನೆಕ್ಸ್ಟ್ ನಾವೇನಿಗೆ ನೋಡ್ತಾ ಇದ್ದೀವಿ, ಇದು ಅವರು ಕಾಲದಲ್ಲಿ ಯಾವ್ಯಾವ ರೀತಿ ಆಳ್ತಾ ಇದ್ದರು ಮತ್ತು ಯಾವ ರೀತಿ ಅವ್ರನ್ನ ಇಲ್ಲಿಗೆ ಅರಮನೆ ಕಟ್ಟೋಲಿಕ್ಕೆ ಏನು ಸಾಧ್ಯ ಆಯಿತು, ಅವ್ರು ಏನಕ್ಕೋಸ್ಕರ ಅರಮನೆ ಕಟ್ಟಿದರು ಅನ್ನೋದಿದೆ. ಮತ್ತು ಇದು ಆಗಿನ ಕಾಲದ ಅವರು ಉಪಯೋಗಿಸಿದಂತಹ ಬರವಣಿಗೆ. ನಾವೀಗೆಲ್ಲ ಬರಿತೀವಿ, ಬಟ್ ಆಗಿನ ಕಾಲದಲ್ಲಿ ಯಾವ ಥರ ಬರವಣಿಗೆ ಬರೆದಿರೋ ಅಂತಲೂ ಕೂಡ ಅಲ್ಲಿದೆ. ನೆಕ್ಸ್ಟು ನಾವೇನು ನೋಡ್ತಾ ಇದ್ದೀವಿ, ಅವರು ಎಲ್ಲಿ ಯಾವ ಟೈಮಲ್ಲಿ ಇಲ್ಲಿಗೆ ಬಂದು ಆಡಳಿತ ಮಾಡಿ ಹಾಗೂ ಅವ್ರು ಯಾವ ರೀತಿ ಇದ್ದರು ಅನ್ನೋ ರೀತಿ ಕೆಲವು ಮಾಹಿತಿಗಳಿದ್ದಾವೆ. ನೆಕ್ಸ್ಟು ನಾವು ಹೋಗ್ತಾ ಇರೋದು ಎಂಟ್ರೆನ್ಸಲ್ಲೇ ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಆ ರೀತಿ ನಮಗೆ ಸುತ್ತಮುತ್ತಲೂ ಹಸಿರಾಗಿ ಹಾಗೂ ಅಲ್ಲಿ ಎಲ್ಲ ಒಂದೇ ಒಂದು ಚೂರು ಪ್ಲ್ಯಾಸ್ಟಿಕ್ ಆಗಲಿ ಮತ್ತು ಪೇಪರ್ ಆಗಲಿ ಯಾವುದೊಂದು ಕೂಡ ಇಲ್ದಂಗೆ ಅಲ್ಲಿ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹಾಗೂ ಅಲ್ಲಿ ಬೇಸಿಗೆ ಅರಮನೆ ಅಂತ ಹೇಳ್ತಾರೆ, ಬಟ್ ಆದರೆ ಅದು ಬೇಸಿಗೆ ಟೈಮಲ್ಲಿ ಹೋಗಬೇಕು ಅಂತಲ್ಲ, ಎಲ್ಲ ಟೈಮಲ್ಲಿ ಕೂಡ ಅಲ್ಲೋ ಇರ್ತದೆ. ನೋಡಿ, ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ನಮ್ಮ ಕಡೆ ಸೈನಿಕರು ಯಾವ ಥರ ಮಿಲ್ಟ್ರಿ ನಿಂತ್ಕೋತಾರಲ್ಲ ಪೆರೇಡ್ ಮಾಡಬೇಕಾದ್ರೆ, ಆ ರೀತಿ ಕಾಣುತ್ತೆ ಅಲ್ಲಿರುವಂತಹ ಕೆಲವು ಗಿಡ ಮರಗಳು. ನೋಡಿ, ಇದು ಎಂಟ್ರೆನ್ಸು ಯಾವ ರೀತಿ ಇದೆ ಅಂತಂದರೆ ನಮಗೆ ಆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯವರು ಇದ್ದಂತಹ ಕಾಲದಲ್ಲಿ ನಾವು ಇವೆಲ್ಲ ಹತ್ರ ಹೋಗಿ ನೋಡೋಕ್ಕಾಗಿಲ್ಲ. ನಾವು ಫಿಲಮ್ ನೋಡಿರ್ತೀವಿ, ಓಕೆ, ಬಟ್ ಇದು ರಿಯಲ್ಲೇ ಏನಿದೆ ಇದರಲ್ಲಿ ಗುಂಡಾಕಿ ಫಿರಂಗಿ ಎಲ್ಲ ಏನು ಅವರು ಹಾರಿಸ್ತಾಯಿದ್ರು, ಇದು ಆ ಥರ ಅದರೊಳಗೆ ಗುಂಡು ಇದರೊಳಗಡೆ ಹಾಕಿ ಡೈರೆಕ್ಟಾಗಿ ನಮ್ಮ ಅಪೋಸಿಟ್ ಬರುವಂತಹ ಟೀಮ್ಗಳಿಗೆ ನಮ್ಮ ಏನು ದಾಳಿ ಮಾಡೋಕ್ಕೆ ಬರೋರು ಆ ಟೀಮ್ಗೆ ಹಾರಿಸ್ತಾಯಿದ್ರು. ನೋಡಿ, ಒಳಗಡೆ ಹೋಗೋಕ್ಕೆ ಒಂದು ಯಾವ ರೀತಿ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಸುಂದರವಾಗಿದೆ. ಹಾಗೂ ಅಲ್ಲಿ ಇರುವಂತಹ ಕೆಲವು ನಮಗೆ ಯಾವ ಗೈಡ್ ಮಾಡ್ತಾರೆ, ಆ ಗೈಡು ಬೇಕಾದ್ರೆ ನೀವು ತೊಗೋಬೋದು, ಇಲ್ಲಾಂದರೆ ಬೇಡ. ಎಂಟ್ರೆನ್ಸ್ ಆಗ್ತಾಯಿದ್ದೀವಿ ಈಗ. ಆಗಿನ ಶೈಲಿಯ ಬಣ್ಣ ಆಗಿರ್ಬೋದು ಹಾಗೂ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಅಂತ ಏನು ಕರಿತೀವಿ ಅದು, ಹಾಗೂ ಆಗಿನ ಕಾಲದಲ್ಲಿ ಇಲ್ಲಿ ಈ ಥರ ಕಟ್ಟಲಿಕ್ಕೆ ಏನು ಮೇನ್ ಉದ್ದೇಶ, ಹಾಗೂ ಅಲ್ಲಿ ಪೇಂಟ್ಸ್ ಆಗಿರ್ಬೋದು, ಹಾಗೂ ಅಲ್ಲಿರುವಂತಹ ಕಲ್ಲಾಗಿರ್ಬೋದು, ಮರ ಆಗಿರ್ಬೋದು, ಎಲ್ಲಿಂದ ತಂದರು, ಏನಕ್ಕೋಸ್ಕರ ತಂದರು, ಹಾಗೂ ಇಲ್ಲಿ ಇದೇ ಪ್ಲೇಸಲ್ಲಿ ಅವರು ಅರಮನೆ ಕಟ್ಟಲಿಕ್ಕೆ ಏನು ಕಾರಣ ಅಂತ ವಿವರಿಸಿ ಪಿನ್ ಟು ಪಾಯಿಂಟ್ ಒಂದು ಚೂರು ಬಿಡ್ದಂಗೆ ಎಲ್ಲನೂ ಕೂಡ ವಿವರಿಸಿದ್ದಾರೆ. ಅಲ್ಲಿ ನಾವು ಹೇಳೋದು ನಿಮಗೆ ಕೆಲವೊಂದು ಸತಿ ಅರ್ಥ ಆಗದಲ್ಲಿ ಇರ್ಬೋದು, ಬಟ್ ಅಲ್ಲಿಗೆ ನೀವು ಒಂದ್ಸರಿ ಯಾರ್ಯಾರು ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ. ಅಲ್ಲಿ ಹೋಗಿ ನೋಡೋದೇ ಬೇರೆ, ನಾವಿಲ್ಲಿ ಹೇಳೋದೇ ಬೇರೆ. ಅಲ್ಲಿ ಪ್ರತಿಯೊಂದನ್ನು ಕೂಡ ಬರೆದಿದ್ದಾರೆ, ಅವರು ಎಲ್ಲೆಲ್ಲಿ ಯಾವ್ಯಾವ ಥರ ದಾಳಿ ಮಾಡಿದರು, ಅಟ್ಯಾಕ್ ಮಾಡಿದರು, ಹಾಗೂ ಅವರು ಏನಕ್ಕೋಸ್ಕರ ಅಲ್ಲಿ ಕಟ್ಟಿದರು, ಹಾಗೂ ಅವರು ಉಪಯೋಗಿಸಿದಂತಹ ಕೆಲವೊಂದು ಪೀಠೋಪಕರಣ ಆಗಿರ್ಬೋದು, ಹಾಗೂ ಕೂಡ ಅವರು ಅರಮನೆ ಇಲ್ಲಿ ಯಾವ ಇಸ್ವಿಲಿ ಬಂದು ಅವ್ರು ನೆಲೆಸಿದರು ಎಲ್ಲ ಕೂಡ ಡೀಟೇಲ್ಸಾಗಿ ಅಲ್ಲಿದೆ. ಹಾಗೂ ಅಲ್ಲಿ ಚಿತ್ರಣ ನಮಗೆ ನಾವು ಇಲ್ಲದಲ್ಲೇ ಇರ್ಬೋದು, ಬಟ್ ನಾವೀಗ ಇರುವಂತಹ ಕಾಲದಲ್ಲಿ
ನಾವೆಲ್ಲ ಫುಲ್ ಅವರು ಚಿತ್ರಾನ್ನದಲ್ಲೇ ಬೇಕಾದ್ರೆ ನಾವು ಈ ರೀತಿ ದಾಳಿ ಮಾಡ್ತಾಯಿದ್ರು, ಇಷ್ಟು ಜನ ಬಂದಿದ್ದರು, ಈ ಥರ ಅರಮನೆ ಕಟ್ಟಿದ್ರು, ಈ ಥರ ಇರ್ತಿತ್ತು ಅಂತ ನೋಡಿದ್ರೆ ನಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರಲ್ಲ. ಪರ್ ಹೆಡ್ ಒಬ್ಬರಿಗೆ ಇಲ್ಲಿ 20 ರೂಪಾಯಿ ಫೀಸ್ ಇರ್ತದೆ. ನಾವು 20 ರೂಪಾಯಿ ಕೊಡೋದು ಮುಖ್ಯ ಆಗಲ್ಲ, ಒಳಗಡೆ ಹೋಗಿ ನೋಡ್ತೀವಲ್ಲ ಅದು ಇಂಪಾರ್ಟೆಂಟ್. ಅದು ಈಗಿನ ಕಾಲದ ಚಿಕ್ಕ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿರಲ್ಲ. ಏಕೆಂದರೆ ಜಸ್ಟ್ ಇವಾಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾರೆ, ಈಗ ಪ್ರೆಸೆಂಟ್ ಇರುವಂಥ ಸಿಚುವೇಷನಲ್ಲಿ ಸ್ಕೂಲಿಗೆ ಕಳಿಸ್ತಾರೆ. ಅಲ್ಲಿ ರೈಮ್ಸು, ಇಂಗ್ಲೀಷು, ಕಾಫಿ ರೈಟಿಂಗು ಹಾಗೂ ಆಲ್ಫಾಬೆಟ್ ಲೆಟರ್ಸ್, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಇವೆಲ್ಲ ತೋರಿಸೋದು ಮಕ್ಕಳುಗಳಿಗೆ. ಅಂತಂದರೆ ಇವೆಲ್ಲ ಮುಂದಕ್ಕೆ ಇರುತ್ತೋ ಇರಲೋ ಗೊತ್ತಿಲ್ಲ. ಎಲ್ಲ ಫೋಟೋ ನೋಡ್ತೇವೆ ನಾವು. ನೋಡಿ ಏನು ಫರ್ನಿಚರ್ಸ್ ಇದೆ, ಆಗಿನ ಕಾಲದಲ್ಲಿ ಯಾವ ರೀತಿ ಫರ್ನಿಚರ್ಸ್ ಇದ್ದೋ, ಹಾಗೂ ಡೈನಿಂಗ್ ಟೇಬಲ್. ಇದು ಮೈಸೂರು ರಾಜರಿಗೆ ಕೊಟ್ಟಂತಹ ಬೆಳ್ಳಿ ತಟ್ಟೆಗಳು. ಇದು ಮುಂಚೆ ಇದ್ದಿದ್ದು ಇಷ್ಟು ಮೈಸೂರು. ಈ ಕೋಟೆ ಇತ್ತು, ಈ ಕಡೆ ಎಲ್ಲ ಫುಲ್ ಹಸಿರು, ಈ ಕಡೆ ಎಲ್ಲ ಮಾಮೂಲಿ ಏನಿತ್ತು ರೋಡು ಮತ್ತು ಚಾನಲ್ಸ್. ಏನು ನಾವೀಗ ಹೊಂಡ ಅಂತೀವಲ್ಲ ಅದು ಆಗಿನ ಕಾಲದಲ್ಲಿ ಕೂತ್ಕೋತಿದ್ದ ಕುರ್ಚಿ ಅದು. ಈಗಿನ ಕಾಲದ ಮಕ್ಕಳುಗಳಿಗೆ ಮೇನು ಹೇಳ್ಬೇಕಾಗಿರೋದು ನಾವು ಏನು ಅಂತಂದರೆ, ಇವೆಲ್ಲ ತೊಗೊಂಡಿಗೆ ತೋರಿಸಿ, ಈ ಥರ ಹಿಂಗೆ ಟಿಪ್ಪು ಸುಲ್ತಾನ್ ಯಾರು, ಅವರು ಯೂಸ್ ಮಾಡ್ತಿದ್ದಂತಹ ಕೋವಿಗಳು ಅಂದರೆ ಮೀನ್ಸ್ ಗನ್ನು ಯಾವ ರೀತಿ ಇರ್ತಾಯಿದ್ದೋ, ನಮಗಿಂತ ಉದ್ದ ಇದ್ದಾವೆ ಲೆಕ್ಕ ಹಾಕಿ. ಅವರು ಆಗಿನ ಕಾಲದಲ್ಲಿ ಎಷ್ಟು ಶಕ್ತಿಯುತರಾಗಿದ್ದರು. ಮತ್ತು ಆಗಿನ ಕಾಲದಲ್ಲಿ ಬಂದಂತಹ ಪದಕಗಳು, ಮೆಡಲ್ಸ್ ಅಂತ ಏನು ಕರಿತೀವಿ ಅಂಥ ಮೆಡಲ್ಸ್ಗಳು. ಹಿಂದೆ ಮೆಡಲು ಇದೆ ಮತ್ತು ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಕಾಣುತ್ತೆ. ಈ ಫೋಟೋ ನೋಡ್ತಾ ಇರ್ಬೋದು ನೀವು, ಯಾವ ರೀತಿ ಫೋಟೋ ಇದೆ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಕೆನಾಟ್ ಎಕ್ಸ್ಪ್ಲೈನ್. ಅಷ್ಟು ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ನಿಂತಿದ್ದಾರೇನೋ ಅನ್ನೋ ರೀತಿ ಅವ್ರು ಕಾಣ್ತಾರೆ ನಮಗೆ. ಹಾಗೂ ಆಗಿನ ಕಾಲದ ಪಿಕ್ಚರ್ಸ್ಗಳು, ಯಾವ ರೀತಿ ಕೋಟೆ ಇತ್ತು, ಯಾವ ರೀತಿ ಅರಮನೆ ಇತ್ತು, ಹಾಗೂ ಏನಕ್ಕೋಸ್ಕರ ಬಂತು, ಅವೆಲ್ಲ ಇದೆ. ಮತ್ತು ನೋಡಿ, ಈಗ ನೀವು ನೋಡ್ತಿರ್ಬೋದು, ಇದೊಂದು ಬೇರೆ ಪ್ಲೇಸು. ಇದು ಟಿಪ್ಪು ಸುಲ್ತಾನ್ ಮಡಿದಿರುವಂತಹ, ಅಂದರೆ ಅವರು ಸಮಾಧಿ ಮಾಡಿದಂತಹ ಪ್ಲೇಸ್. ಈ ಟಿಪ್ಪು ಸುಲ್ತಾನ್ ಸಮಾಧಿ ಮಾಡಿರುವಂಥ ಪ್ಲೇಸಲ್ಲಿ ಅವರ ಪಕ್ಕದಲ್ಲಿ ಅವರ ಅಮ್ಮ ಪ್ಲಸ್ ಅವರ ಅಪ್ಪ ಇಬ್ಬರನ್ನು 3 ಜನನೂ ಕೂಡ ಒಟ್ಟಿಗೆ ಒಂದೇ ನೆಲದಲ್ಲಿ ಸಮಾಧಿಯನ್ನು ಮಾಡಿದ್ದಾರೆ. ಅಲ್ಲಿ ಫಸ್ಟ್ನೇದಾಗಿ ಟಿಪ್ಪು ಹುಲಿಯ ಸಂಕೇತ ಅಂತ ಏನು ಕರೀತಾರೆ, ಅದೇ ಥರನೇ ಹುಲಿದು ಏನಿರುತ್ತೆ ಆ ಥರ ಬಟ್ಟೆ ಹಾಕಿದ್ದಾರೆ. ಪ್ಲಸ್ ಅದರ ಪಕ್ಕದಲ್ಲಿ ಅವರಮ್ಮರು ಕೂಡ ಸೇಮ್, ಆ ಪಕ್ಕದಲ್ಲಿ ಅವರಪ್ಪ ಸೇಮ್ 3 ಜನನೂ ಕೂಡ ಸಮಾಧಿಯನ್ನು ಮಾಡಿರುವಂಥದ್ದು ನಾವು ನೋಡ್ಬೋದು. ಇಲ್ಲೂ ಅಷ್ಟೇ, ನಾವು ಹೇಳ್ತೇಲ್ವ, ಬೇರೆ ಎಲ್ಲೇ ನಾವು ಹೋಲಿಸಿದ್ರು ಕೂಡ ಮೈಸೂರಲ್ಲಿರುವಂತಹ ಅಷ್ಟು ನೇಚರ್ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೆಂಗಳೂರಿಗೆ ಬಂದರೆ ಟ್ರಾಫಿಕ್ಕು. ಇನ್ನು ಮಂಗ್ಳೂರಿಗೆ ಹೋದರೆ ಸುತ್ತಲೂ ಕೂಡ ಬರೀ ಪಾಚಿ ಕಟ್ಟಿರುವಂತಹ ಗೋಡೆ ಇರ್ತವೆ, ಇಲ್ಲ ಪೇಂಟ್ ಆಗ್ತವೆ. ಮಾಮೂಲಿ ಏನಿರ್ತದೆ ಕಲ್ಲಿನ ಇಟ್ಟಿಗೆಯಲ್ಲಿ ಕಟ್ಟಿರುವಂತಹ ಗೋಡೆಗಳು ನಮಗೆ ಕಾಣಿಸ್ತವೆ. ಬಟ್ ಈ ಮೈಸೂರು ಇದೆಯಲ್ಲ, ಈ ಕಡೆ ನೇಚರ್, ಈ ಕಡೆ ನಮ್ಮ ಊರನ್ನೇ ಕಾಯ್ತಿರುವಂತಹ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಹಾಗೂ ಕೃಪೆ ಎಲ್ಲ ಕೂಡ ಇದೆ ನಮ್ಮ ಮೈಸೂರಲ್ಲಿ. ಮೈಸೂರು ಶ್ರೀರಂಗಪಟ್ಟಣ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ? ಯಾರಿಗೆ ತಾನೇ ಇಷ್ಟ ಇರಲ್ಲ ಮೈಸೂರು ನೋಡೋಕ್ಕೆ? ನೋಡಿ, ಇಲ್ಲೂ ಅಷ್ಟೇ ಸೇಮ್. ನಾವು ಒಂಥರ ಇದನ್ನು ದೂರದಿಂದ ನೋಡ್ತಾ ಇದ್ದರೆ ನಾವು ಹೆಂಗೆ ಕೇಕ್ ಡಿಸೈನ್ ಮಾಡ್ತೀವಿ ಆ ಥರನೇ ಕಾಣಿಸುತ್ತೆ ಇದು. ಸೇಮ್ ಜಸ್ಟ್ ನಾವು ಹಿಂಗೆ ಈ ಥರ 3 ಅಡಿ, ಈ ಥರ 3 ಅಡಿ ಇರೋ ಕೇಕ್ನ ನಾವು ಡಿಸೈನ್ ಹೆಂಗೆ ಮಾಡ್ತೀವಿ ಆ ಥರ ಅವ್ರು ಅಷ್ಟೊಂದು ಥರ ಟೈಮ್ ತೊಗೊಂಡು ಲೆವೆಲಿಗೆ ಕಟ್ ಮಾಡಿ ಅಷ್ಟು ತಾಳ್ಮೆಯಿಂದ ಡಿಸೈನ್ ಮಾಡಿದಾರಲ್ಲ, ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕೂಡ ಕಮ್ಮಿನೇ. ನೋಡಿ, ನೀವು ಹೆಂಗೆ ನೋಡ್ತಾ ಇದ್ದೀರಿ, ಇಲ್ಲೇ ಟಿಪ್ಪು ಸುಲ್ತಾನ್ ಅವ್ರನ್ನ ಸಮಾಧಿ ಮಾಡಿರುವಂಥದ್ದು. ಇದು ನಮಗೆ ಎಷ್ಟು ಹೆಮ್ಮೆ ಅಂತಂದರೆ, ನಾವು ಹೋಗಿರ್ತೀವಲ್ಲ ಅದು ನೋಡೋಕ್ಕೆ ಒಂಥರ ಚೆಂದ ನಮ್ಗಳಿಗೆ. ಇನ್ನು ಅದ್ರ ಸುತ್ತಮುತ್ತ ಏನಿದೆ ಅಲ್ಲಿ ಅವರ ದೊಡ್ಡಪ್ಪ, ಚಿಕ್ಕಪ್ಪ, ಅದು ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಏನಿದ್ದಾರೆ, ಅವರ ಎಂಟೈರ್ ಫುಲ್ಲು ಫ್ಯಾಮಿಲಿ ಏನಿದೆ ಅವರನ್ನು ಕೂಡ ಎಲ್ಲ ಫುಲ್ಲು ಇಲ್ಲೇ ಸಮಾಧಿ ಮಾಡಿರುವಂಥದ್ದು.
ನೋಡಿ, ನಾನು ಆಗಲೇ ಹೇಳ್ದಂಗೆ ಇದ್ರ ಬಣ್ಣ ಏನಿದೆ, ಇದ್ರ ಬಣ್ಣ ಫುಲ್ಲು ಸುತ್ತಲೂ ಕೂಡ ಅವರು ಯಾವ ಹುಲಿ ಥರ ಗರ್ಜನೆ ಮಾಡ್ತಿರೋ ಅನ್ನೋ ಬಿರುದಿಗೋಸ್ಕರ ಅಲ್ಲಿ ಫುಲ್ಲು ಹುಲಿ ಥರನೇ ಪೇಂಟ್ ಮಾಡಿದ್ದಾರೆ. ಕೆಂಪು ಮತ್ತು ಹಳದಿ, ಕೆಂಪು ಹಳದಿ ಹುಲಿ ಬಣ್ಣ ಏನಿರುತ್ತೆ ಅದನ್ನು ಅವ್ರು ಅದೇ ಥರನೇ ಅವರ ಗುರುತಿಗೋಸ್ಕರ ಪೇಂಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಪಕ್ಕದಲ್ಲಿರುವಂಥದ್ದು ಅವರ ತಾಯಿ, ಅವರ ತಂದೆ. ಇದು ಟಿಪ್ಪು ಸುಲ್ತಾನನ ಸಮಾಧಿ. ಅಲ್ಲಿ ಹೋದರೆ ಇಲ್ಲಿ ಯಾವ ರೀತಿ ಅಂದರೆ ಸುಗಂಧ ಪರಿಮಳ, ಹೂವಿನ ಪರಿಮಳ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ಅದನ್ನು ಅಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರುತ್ತೆ. ಆಚೆಗೆ ಬರೋದು ನಮ್ಗೆ ಇಷ್ಟನೇ ಆಗಲ್ಲ. ಇವೆಲ್ಲೇನು ನೋಡ್ತಾ ಇದ್ದೀರಿ ಇದೆಲ್ಲ ಅವರ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಆಗಿರ್ಬೋದು, ಅವರ ಎಂಟರ್ ಏನಿದೆ, ಅವರ ಸಂಬಂಧಿಕರೇನಿದ್ದಾರೆ ಎಲ್ಲರದು ಕೂಡ ಇಲ್ಲೇ ಸಮಾಧಿ ಮಾಡಿರುವಂತಹದ್ದು ಏನು ನೋಡ್ತಾ ಇದ್ದೀರಿ ನೀವು. ಮತ್ತು ಆ ಕಲ್ಲಿದೆಯಲ್ಲ, ಆ ಕಲ್ಲನ್ನು ಮುಟ್ಟಿದರೆ ಎಷ್ಟು ಕೋಲ್ಡ್ ಅಂದರೆ ಫ್ರಿಡ್ಜಲ್ಲಿರುವಂತಹ ಐಸು ಕೂಡ ಅಷ್ಟು ಕೋಲ್ಡ್ ಇರಲ್ಲ, ಅಷ್ಟು ಕೋಲ್ಡ್ ಇರ್ತದೆ. ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಶಾಂತಿಯುತವಾಗಿರುತ್ತೆ ಅಲ್ಲಿನ ನೆಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನಂತೂ ಕೂತ್ಕೊಂಡೇ ಬಿಟ್ಟೆ, ಯಾಕೆಂದರೆ ಅಷ್ಟು ತಣ್ಣಗಿತ್ತು ಆ ಬಿಸಿಲು ಕೂಡ ಅದಕ್ಕೂ ಕೂಡ. ಮತ್ತು ನಾವೀಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಶ್ರೀರಂಗಪಟ್ಟಣ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಅದು. ಅಲ್ಲೂ ಕೂಡ ಫುಲ್ಲು ರಶ್ ಇತ್ತು. ಅಲ್ಲಿ ನೋಡೋಕ್ಕೆ ಹೇಳ್ತಾ ಇಲ್ವಾ, ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರ್ತೀನಿ ಅಂದರೆ ಆಗಲ್ಲ. ಒಂದು ದಿನ ಅಲ್ಲಿ ನಾವು ಸ್ಟೇಯಿಂಗ್ ಆಗಿ ಅಲ್ಲಿಂದ ಬರಬೇಕು. ಅಲ್ಲೂ ಕೂಡ ಸಖತ್ತು ರಶ್ ಇತ್ತು. ನಾವು ಆದರೂ ಕೂಡ ದೇವ್ರ ದರ್ಶನ ಮಾಡಬೇಕು, ಯಾಕೆಂದರೆ ನಾವು ಹೋಗಿರೋದೇ ದೇವ್ರ ದರ್ಶನಕ್ಕೋಸ್ಕರ. ಸೊ ಹಾಗಾಗಿ ನಾವು ಎಲ್ಲ ಸುತ್ತಿ ಪ್ರದಕ್ಷಿಣೆ ಹಾಕಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನಿಂತ್ಕೊಂಡು ನಾವು, ಯಾಕೆಂದರೆ ನಾವು ನೆಕ್ಸ್ಟು ಮೈಸೂರಿಗೆ ಬರಬೇಕಾಗಿತ್ತು ಮದುವೆಗೆ. ಸೊ ಪರವಾಗಿಲ್ಲ, ಲೇಟಾದರೂ ಪರವಾಗಿಲ್ಲ ಅಂತೇಳಿ ನಾವು ಪ್ರದಕ್ಷಿಣೆ ಹಾಕಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಪಡೆದೇ ನಾವು ಮುಂದೆ ಹೋಗಿದ್ದು. ನೋಡಿ, ಮುಂದೆ ತೋರಿಸ್ತಿರ್ತೀವಿ ಎಷ್ಟು ರಶ್ ಇದೆ ಅಂತಂದ್ಬಿಟ್ಟು. ಆದರೂ ಕೂಡ ನಮಗೆ ನಾವು ಸುಮಾರು ಅರ್ಧ ಗಂಟೆ ನಿಂತ್ಕೊಂಡ್ವೇನೋ ಗೊತ್ತಿಲ್ಲ, ಬಟ್ ಆ ಥರ ನಮಗೆಲ್ಲೂ ಕೂಡ ಸ್ವಲ್ಪನೂ ಕೂಡ ಆಯಾಸ ಆಗಲಿಲ್ಲ. ಯಾಕೆಂದರೆ ನಾವು ಹೋಗಿದ್ದು ದೇವ್ರು ನೋಡೋಕ್ಕೆ. ಸೊ ನಾವು ಮನಸ್ಸಲ್ಲಿ ದೇವ್ರ ಭಕ್ತಿ ಇಟ್ಕೊಂಡು ನಾವು ಏನೇ ಕೆಲಸ ಮಾಡಿದರೂ ಕೂಡ ಅದು 100% ಫಲಿಸುತ್ತೆ. ನೆಕ್ಸ್ಟು ನಾವು ಮನಸ್ಸಲ್ಲಿ ಒಂದೇ ಒಂದು ಗುರಿ ಇರಬೇಕು, ನಾನು ದೇವ್ರು ನೋಡೋಕೆ ಬಂದಿದ್ದೀನಿ, ದೇವ್ರು ನೋಡಬೇಕು. ಅದು ಬಿಟ್ಟು ಅಲ್ಲಿರುವಂತಹ ಕ್ಯೂ ಆಗಲಿ, ಅಥವಾ ಸೆಕೆ, ಅಥವಾ ಮಳೆ, ಅಥವಾ ಬಿಸಿಲು, ಅಥವಾ ಕಾಲು ಚಪ್ಪಲಿ ಹಾಕಿಲ್ಲ ಸುಮ್ಮನೆ ಏನೇ ಒಂದು ಸೆಕೆಂಡ್ರಿ ಏನೇ ಇರ್ಬೋದು, ನೀವು ಆ ಥರ ಅಂದ್ಕೊಂಡು ಹೋದರೆ ಮನಸ್ಸಲ್ಲಿ ಅದೇ ಬರುತ್ತೆ.